ಆದ್ಮೇಲೆ ಎಲ್ಲರಿಗೂ ನಮಸ್ಕಾರ. ಭರವಸೆಯ ಹನಿಗಳು ಎಂಬಂತಹ ಈ ಒಂದು ಯೂಟ್ಯೂಬ್ ವಿಡಿಯೋಸ್ಗಳನ್ನು ಮಾಡಲು ಸ್ಫೂರ್ತಿ ಅಂತ ಹೇಳಿದ್ರೆ ಅದು ಪೋಪ್ ಫ್ರಾನ್ಸಿಸ್ ರವರು. ಈ ಜೂಬ್ಲಿ ವರ್ಷದಲ್ಲಿ ನಾವೆಲ್ಲರೂ ಕೂಡ ಭರವಸೆಯನ್ನು ಹಂಚಬೇಕು, ಭರವಸೆಯ ಬೀಜಗಳನ್ನು ಬಿತ್ತಬೇಕಂತ ಎಲ್ಲರಿಗೂ ತಿಳಿಸಿಕೊಟ್ಟವರು ಪೋಪ್ ಫ್ರಾನ್ಸಿಸ್ ರವರು. ಅವರು ಕಳೆದ ಸೋಮವಾರ ಏಪ್ರಿಲ್ 21ನೇ ತಾರೀಕು ನಿಧನವಾದರು. ಈ ಪೋಪ್ ಫ್ರಾನ್ಸಿಸ್ರ ಬಗ್ಗೆ ಹಲವಾರು ಜನ ಹಲವಾರು ರೀತಿಯ ಸಂತಸದ ತಮ್ಮ ಜೀವನದಲ್ಲಿ ಅವರಿಂದ ಕಲಿತಂತಹ ವಿಚಾರಗಳನ್ನು ಅವರು ತಿಳಿಸ್ತಾ ಇದ್ದಾರೆ. ಅವರ ಆದರ್ಶ ಮಾತುಗಳ ಬಗ್ಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗೆ ಒಬ್ಬ ಪತ್ರಕರ್ತ ಪೋಪ್ ಫ್ರಾನ್ಸಿಸ್ ಅವರ ಜೊತೆಗಿದ್ದಂತಹ ಆ ಒಂದು ಸಂಬಂಧದ ಬಗ್ಗೆ ಈ ದಿನಗಳಲ್ಲಿ ಅವರು ತಿಳಿಸಿದ್ದಾರೆ. ಅವರು ಹೇಳಿದ ಮಾತನ್ನು ಏನಂದರೆ, ಪೋಪ್ ಫ್ರಾನ್ಸಿಸ್ ರವರನ್ನು ಅವರು ನೋಡಿದ್ದು ಒಂದು 5 ಅಥವಾ 6 ಬಾರಿ ಮಾತ್ರ. ಪ್ರತಿ ಬಾರಿ ಅವರನ್ನು ಭೇಟಿ ಮಾಡುವಾಗ ಅವರ ಜೊತೆ ಮಾತಾಡಿದ್ದು ಕೇವಲ ಒಂದು ನಿಮಿಷ ಇರಬಹುದಷ್ಟೆ. 2-3 ಬಾರಿ ಅವರನ್ನು ಮಾತಾಡಿಸಿದ ಮೇಲೆ ಪೋಪ್ ಫ್ರಾನ್ಸಿಸ್ ರವರಿಗೆ ಅಷ್ಟೊಂದು ಜ್ಞಾಪಕ ಶಕ್ತಿ ಅಂತೆ. ಯಾವಾಗ ಭೇಟಿ ಮಾಡಿದ್ರೂ ಕೂಡ ಅವರು ಯಾರು, ಅವರ ಹೆಸರು, ಎಲ್ಲಿಂದ ಬಂದಿದ್ದಾರೆ ಎಂಬಂತಹ ಆ ವಿಚಾರವನ್ನು ಅವ್ರ ಹತ್ರ ತಿಳಿಸ್ತಾ ಇದ್ರಂತೆ. ಈ ರೀತಿ ಒಂದು ಸತಿ ಅವರನ್ನು ಭೇಟಿ ಮಾಡುವಾಗ ಪತ್ರಕರ್ತ ಪೋಪ್ ಫ್ರಾನ್ಸಿಸ್ ಅವರ ಹತ್ರ ಕೇಳಿದ್ರಂತೆ, ಪೋಪ್ ಫ್ರಾನ್ಸಿಸ್ ರವರೇ, ನನಗಾಗಿ ನೀವು ಪ್ರಾರ್ಥಿಸಿರಿ. ಯಾಕಂತ ಹೇಳಿದ್ರೆ ಒಬ್ಬ ಕತ್ತೋಲಿಕನಾಗಿದ್ದರೂ ಕೂಡ ನನ್ನ ವಿಶ್ವಾಸ ಅಷ್ಟು ದೃಢತೆ ಇಲ್ಲ, ಅಷ್ಟು ಗಟ್ಟಿ ಇಲ್ಲ. ನನ್ನ ವಿಶ್ವಾಸಕ್ಕಾಗಿ ಪ್ರಾರ್ಥಿಸಿರಿ ಅಂತ ಪೋಪ್ ಫ್ರಾನ್ಸಿಸ್ ಅವರ ಬಳಿ ಹೇಳಿದ್ನಂತೆ. ಅದಕ್ಕೆ ಪೋಪ್ ಫ್ರಾನ್ಸಿಸ್ ಅವರು ಹೇಳಿದಂತಹ ಮಾತು, ಡೋಂಟ್ ಫೈಟ್ ವಿತ್ ಫೇತ್, ಲೆಟ್ ಯುವರ್ ಫೇತ್ ಫೈಟ್ ಫಾರ್ ಯು. ಅಂದರೆ ಪೋಪ್ ಫ್ರಾನ್ಸಿಸ್ ಅವ್ರಿಗೆ ಹೇಳಿದಂಥ ಮಾತು, ವಿಶ್ವಾಸದ ಜೊತೆ ನೀವು ಯುದ್ಧ ಮಾಡಬೇಡಿ, ನಿಮ್ಮ ವಿಶ್ವಾಸ ನಿಮಗಾಗಿ ಯುದ್ಧ ಮಾಡಲಿ. ಎಂತಹ ಒಂದು ಮಾತಲ್ವಾ ಫ್ರೆಂಡ್ಸ್? ವಿಶ್ವಾಸದೊಂದಿಗೆ ಯುದ್ಧ ಮಾಡಬೇಡಿ, ನಿಮ್ಮ ವಿಶ್ವಾಸ ನಿಮಗಾಗಿ ಯುದ್ಧ ಮಾಡಲಿ. ಆ ಮಾತನ್ನು ಕೇಳಿದ ತಕ್ಷಣ ಆ ಒಂದು ಪತ್ರಕರ್ತನಿಗೆ ತನ್ನ ಜೀವನದಲ್ಲಿ ಏನೋ ಒಂದು ರೀತಿಯ ಭರವಸೆ ಬಂದಂತಾಯ್ತಂತೆ. ಈಗ ಪೋಪ್ ಫ್ರಾನ್ಸಿಸ್ ಅವರ ನಿಧನದ ನಂತರ ಆ ಮಾತುಗಳನ್ನು ಮತ್ತೆ ಮತ್ತೆ ಜ್ಞಾಪಿಸಿಕೊಳ್ಳುತ್ತಾ ತನ್ನ ಜೀವನದಲ್ಲಿ ಸ್ಫೂರ್ತಿಯನ್ನು, ಧೈರ್ಯವನ್ನು ಆ ವ್ಯಕ್ತಿ ಪಡೆದುಕೊಳ್ತಾ ಇದ್ದಾರೆ. ಎಸ್ ಫ್ರೆಂಡ್ಸ್, ಇವತ್ತು ಈ ಒಂದು ಆಧುನಿಕ ಜಗತ್ತಲ್ಲಿ ವಿಶ್ವಾಸದಲ್ಲಿ ಆಸ್ತಿಕನಾಗಿ ಜೀವಿಸೋದು ಅಷ್ಟು ಸುಲಭವಲ್ಲ. ಜೀವನದಲ್ಲಿರುವಂಥ ಕಷ್ಟಗಳು, ನಷ್ಟಗಳು, ರೋಗಗಳು ಇವೆಲ್ಲವೂ ಮಧ್ಯದಲ್ಲಿ ಭರವಸೆಯಿಂದ ಜೀವಿಸೋದು ಕಷ್ಟ. ಆ ಭರವಸೆ ನಮಗೆ ಹೆಚ್ಚಿಸೋದು ವಿಶ್ವಾಸ ಅಂತ ಹೇಳಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ನಮ್ಮ ಪ್ರೀತಿಯ ನಲ್ಮೆಯ ಪೋಪ್ ಫ್ರಾನ್ಸಿಸ್ ರವರು. ಈ ಜಗತ್ತಲ್ಲಿ ಅವರು ಜೀವಿಸಿದಾಗ ಹೆಚ್ಚಾಗಿ ಎಲ್ಲರಿಗೂ ತಿಳಿಸಿದಂಥ ವಿಚಾರ, ಇತರರಿಗೆ ಭರವಸೆ ನೀಡಿರಿ, ಪ್ರೀತಿ ನೀಡಿರಿ, ಕರುಣೆಯನ್ನು ತೋರಿರಿ. ಇದೇ ಅವರ ಸಂದೇಶವಾಗಿತ್ತು. ಎಲ್ಲರನ್ನ ಸೇರಿಸ್ಕೊಳ್ಳಿ ಎಂಬುದೇ ಅವರ ದೈವ ವಾಕ್ಯವಾಗಿತ್ತು. ಇಂದು ಅವರ ಅಂತಿಮ ಶವ ಸಂಸ್ಕಾರದ ದಿನ. ರೋಮ್ ನಗರದಲ್ಲಿ ಇಂದು ಪೋಪ್ ಫ್ರಾನ್ಸಿಸ್ ರವರಿಗೆ ಅಂತಿಮ ಶವ ಸಂಸ್ಕಾರದ ದಿವ್ಯ ಬಲಿಪೂಜೆಯನ್ನು ಅರ್ಪಿಸುತ್ತಾ ಅವರ ಆತ್ಮಶಾಂತಿಗಾಗಿ ಎಲ್ಲರೂ ಪ್ರಾರ್ಥಿಸಲಿದ್ದಾರೆ. ಅವರು ಈ ಜಗತ್ತಿಗೆ ಈ ವರ್ಷ ನೀಡಿರುವಂತಹ ಅಂತಿಮವಾದ ಸಂದೇಶ, ಹೋಪ್ ಈಸ್ ಅ ಗಿಫ್ಟ್ ಆ್ಯಂಡ್ ಅ ಡ್ಯೂಟಿ ಆಫ್ ಎವ್ರಿ ಕ್ರಿಶ್ಚಿಯನ್. ಭರವಸೆ ಅದು ದೇವರ ಕೊಡುಗೆ ಹಾಗೂ ಪ್ರತಿಯೊಬ್ಬ ಕ್ರೈಸ್ತನ ಜವಾಬ್ದಾರಿ.
ಇಂದು ಪೋಪ್ ಫ್ರಾನ್ಸಿಸ್ ರವರಿಗೆ ನಾವು ಒಂದು ವೇಳೆ ನಿಜವಾಗ್ಲೂ ಗೌರವ ನೀಡಬೇಕಂದ್ರೆ ಆತ್ಮೀಯರೇ, ನಮ್ಮ ಜೀವನದಲ್ಲಿ ನಾವು ಮಾಡಬೇಕಾಗಿರೋದು ಪ್ರೀತಿಯನ್ನು, ಭರವಸೆಯನ್ನು ಹಂಚುವುದು. ಎಸ್ ಫ್ರೆಂಡ್ಸ್, ಲೆಟ್ಸ್ ಸ್ಪ್ರೆಡ್ ಹೋಪ್. ಈ ಜಗತ್ತಲ್ಲಿ ಭರವಸೆಯನ್ನು ಹಂಚೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಪೋಪ್ ಫ್ರಾನ್ಸಿಸ್ ಅವರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಲಿ.